ಮೆಥಡ್, ವಿಚ್ ಮೆಥಡ್? ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ನಾವೇನ್ ಮಾಡಬೇಕು? ಈಗ ಈ ಎರಡು ಈಕ್ವೇಷನ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಇದೆರಡು ಈಕ್ವೇಷನ್ ಅನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಈಕ್ವೇಷನ್ ನಂಬರ್ 1 and this is 2. So here I am taking equation number 1. So denominator ಏನಿದೆ 2 and 3. It is not same. Convert ಮಾಡ್ಕೊಳ್ಳೋಣ. ಅದೇಗೆ LCM. LCM of 2 and 3 is 6. Okay. Then look at here. 6 is the LCM. Then what? 3 into 3x is 9x minus 10y is equal to minus 2. ಅಲ್ವಾ? ನೆಕ್ಸ್ಟ್ ಇಲ್ಲಿ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್. 9x minus 10y is equal to minus 12. Okay. So here this is the equation number 3. Ready ಆಗುತ್ತೆ ಇವಾಗ. 9x minus 10y is 10y is equal to 6 into minus 2 is minus 12. Okay. This is very important. Next consider second equation. ಸೆಕೆಂಡ್ ಈಕ್ವೇಷನ್ ಅನ್ನು ನಾವೀಗ ಸಿಂಪ್ಲೆಸ್ಟ್ ಫಾರ್ಮ್ ಮಾಡ್ಕೊಳ್ಳೋಣ. ಸೊ ಇಲ್ಲೇ ಇದೆ ನಮ್ಮ ಈಕ್ವೇಷನ್. ಇದು 6. 3 ಮತ್ತು 2 ಎಲ್ಸಿಎಂ ಎಷ್ಟು ಬಂತು? 6. ಸೊ ಎಲ್ಸಿಎಂ ಆಫ್ 3 and 2 is 6. ಓಕೆ. ನೆಕ್ಸ್ಟ್ ಏನು ಮಾಡಬೇಕು? ಗೆಟ್ ದಟ್ 6 ಎಲ್ಸಿಎಂ ಅನ್ನು ಬರ್ಕೊಂಡ್ರೆ 2 ಮತ್ತು x 2x ಆಯಿತು ಪ್ಲಸ್ 3y is equal to 13 divided by 6. ಸೊ ಇಲ್ಲಿ ಇದೆರಡು 6 ಕ್ಯಾನ್ಸಲ್. ಉಳಿದಿದ್ದು 2x ಪ್ಲಸ್ 3y is equal to 13. ಈಗ ನಮಗೆ ಈಕ್ವೇಷನ್ 4 ಬಂತು. ಇವಾಗ ಈಸಿ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಇವಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ತಗೊಳ್ಳೋಣ. ಟೇಕ್ ದಿಸ್ ಈಕ್ವೇಷನ್ ಅಲ್ಲಿ ನಾನು 2x ಅನ್ನ y ಅಲ್ಲಿ ಬರೀತೀನಿ ಅಂದ್ರೆ 13 minus 3y ಕ್ಯಾಲ್ಕುಲೇಟ್ ಮಾಡಿ. ಸೊ x ಏನಾಯಿತು? 13 minus 3y upon 2. This value we have to substitute in the equation 3. So substitute this value above this value in ಯಾವುದರಲ್ಲಿ 3 ದಲ್ಲಿ ಹಾಕೋಬೇಕು. 4 ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. equation 3 ದಲ್ಲಿ ಹಾಕೊಳ್ಳೋಣ. in equation 3. ಸೊ ಬರ್ಕೊಳ್ಳೋಣ equation 9x minus 10y is equal to minus 12. ಸ್ವಲ್ಪ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಿಲ್ಲಿ. 9 into 13 minus 3y by 2 minus 10y is equal to minus 12. ಹುಷಾರಾಗಿ ಇವಾಗ ನಾವು ಇಂಟು ಮಾಡ್ಕೊಳ್ಳೋಣ. ಸರಿನಾ? ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಈ ಎರಡು ಟರ್ಮನ್ನ ಇಂಟು ಮಾಡ್ಕೊಂಡು ಬಿಡ್ತೀನಿ. ಅಲ್ಲಿಗೆ LCM 2 ಆಯಿತು. ಓಕೆನಾ? ಅಥವಾ ನೀವು 9 ಇಂದ ಇಂಟು ಮಾಡ್ಕೊಬೋದು. 9 ಇಂದ ಅದೆರಡು ಟರ್ಮನ್ನ ಇಂಟು ಮಾಡ್ಕೊಬೋದು, ಹಾಗೂ ಮಾಡ್ಕೊಬೋದು. ಓಕೆ. ಲೆಟ್ಸ್ ಕಂಟಿನ್ಯೂ ನೌ. ನಾವು ಲುಕ್ ಅಟ್ ಹಿಯರ್ 9 into 13 minus 3y minus 20y ಆಗುತ್ತೆ. 20y divided by 2 is minus 12. ಸೊ ಇದು ಇಂಟು ಮಾಡಿಕೊಂಡೆ. ಯಾಕಂದರೆ ಇಲ್ಲಿ 1 ಇದೆ ಡಿನೋಮಿನೇಟರ್, 2 ಮತ್ತು 1 ಎಲ್ಸಿಎಂ 2 ಆಯಿತು. ನೆಕ್ಸ್ಟು ಮಲ್ಟಿಪ್ಲೈ. ಸೊ ಇದು ಇಕ್ವೇಷನ್ ಹಾಗೆ ಇಟ್ಕೊತಾ ಇದ್ದೀನಿ. ಸಬ್ಸ್ಟಿಟ್ಯೂಷನ್ಗೆ ಬೇಕಾಗುತ್ತಲ್ವಾ? ಹಾಗಾಗಿ ನೆಕ್ಸ್ಟ್ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 13 9s are 117 minus 9 3s are 27y minus 20y is equal to 12 minus 12 into 2 is minus 24. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಇದು ಎಷ್ಟು ಬರುತ್ತೆ? ಇದು minus 47y ಬಂತು. ಮತ್ತೆ ಈ ಟರ್ಮನ್ನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀವಿ. minus 24 minus 117 ಆಯಿತು. ಸೊ ಹಿಯರ್ minus 47y is equal to, ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 24. 117 plus 24. ಎಸ್. ಓಕೆ, ಕರೆಕ್ಟು. 141 ಮೈನಸ್ 141 ಬಂತು. ಕರೆಕ್ಟ್ ಅಲ್ವಾ? ಎಸ್, ಕರೆಕ್ಟ್. ಮೈನಸ್ ಕ್ಯಾನ್ಸರ್. ಸೊ y ವ್ಯಾಲ್ಯೂ 141 ಡಿವೈಡೆಡ್ ಬೈ 47. ಸೊ ಎಷ್ಟು ಬರುತ್ತೆ ಇದು? 47 3ರಿಂದ ಆಗುತ್ತಾ? ಎಸ್. 3 7s are 21, 3 4s are 12. ಎಸ್, ಕರೆಕ್ಟ್ ಆನ್ಸರ್. 47 1s are 47 3s are.
ಓಕೆ. ಸೊ ಈಗ ನಮಗೆ y ವ್ಯಾಲ್ಯೂ 3 ಬಂತು. ಈಗ ಇದೇ ವ್ಯಾಲ್ಯೂನ y ಸಬ್ಸ್ಟಿಟ್ಯೂಟ್ ಇನ್ ಎನಿ ಇಕ್ವೇಷನ್ ಪಕ್ಕದಲ್ಲಿ ಇಲ್ಲೇ ಇದೆ. ಈ ಇಕ್ವೇಷನ್ ನಂಬರ್ 3 ಹಾಕೊಂಡ್ಬಿಡ್ತೀನಿ. ಇಲ್ಲೇ ಇದೆ ಅಲ್ವಾ? ಎಸ್, ದಿಸ್ ಇಸ್ ಅವರ್ ಇಕ್ವೇಷನ್ ನಂಬರ್ 3. That is 9x minus 10 into 3 is equal to minus 12. So 9x 10 3s are 30 is equal to minus 12. ಮತ್ತೆ ಅದೇ ಮಾಡಬೇಕು ಇವಾಗ. 9x equal to ಶಿಫ್ಟ್ ಮಾಡ್ಕೊಳ್ಳೋಣ. ಯಾವ ಟರ್ಮನ್ನ ಮೈನಸ್ 30 ಅನ್ನ ಇಟ್ಕೊಂಡೆ. 9x is equal to 30 minus 12. ಮೈನಸ್ 30 ಇರೋದು ಪ್ಲಸ್ ಆಯಿತು. ಸೊ 9x is equal to 30 minus 12 ಎಷ್ಟಾಗುತ್ತೆ? 28 ಆಗುತ್ತೆ ಅಲ್ವಾ? ಅಲ್ಲ 18 ಆಗುತ್ತೆ. ಎಸ್, 18. Then x is equal to 18 divided by 9. 9 ones are 9 to the x is equal to 2. Final answer 2 and 3 are the solutions of the equation. Solutions of the given equations. This way. Okay na? Tumba practice ಮಾಡಿ. I hope you all understood this problem. Yes, if you have any doubt, please comment me, and don't forget to subscribe, share, comment, and one more comment, share and subscribe Shri Sai Guru channel. Thank you.